KCET ರೌಂಡ್ 2 ಅಲ್ಲಿ ಸೀಟ್ ಅಪ್ಗ್ರೇಡ್ ಆಗುತ್ತಾ ಅಥವಾ ಇದೇ ಸೀಟ್ ಎಕ್ಸೆಪ್ಟ್ ಮಾಡಬೇಕಾ? ಅಫಿಷಿಯಲ್ KEA ರೌಂಡ್ 1 ಕಟ್ ಆಫ್ PDF ಯೂಸ್ ಮಾಡಿ, ಯಾಕಂದ್ರೆ ರೌಂಡ್ 2 ರಿಸಲ್ಟ್ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋಸ್ಟ್ ಸ್ಟೂಡೆಂಟ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ, ರೌಂಡ್ 1 ಕಟ್ ಆಫ್ ನೋಡ್ತಾರೆ, ಓನ್ ರ್ಯಾಂಕ್ ನೋಡ್ತಾರೆ, ನನ್ ರ್ಯಾಂಕ್ ಕಟ್ ಆಫ್ ಗಿಂತ ಜಾಸ್ತಿ ಇದೆ, ಆಯ್ತು ಮುಗಿತು ಅಂತ ಡಿಸೈಡ್ ಮಾಡ್ತಾರೆ. ಒಂದು ಸಿಂಪಲ್ ಮೆಥಡ್ ಇದೆ, ಅಫಿಷಿಯಲ್ KEA ರೌಂಡ್ 1 ಕಟ್ ಆಫ್ PDF ಓಪನ್ ಮಾಡಿ, ನಿಮ್ ಕಾಲೇಜ್, ನಿಮ್ ಬ್ರಾಂಚ್, ನಿಮ್ ಕ್ಯಾಟಗರಿ ಕಟ್ ಆಫ್ ಫೈಂಡ್ ಮಾಡಿ, ಬ್ಯಾಕಪ್ ಆಪ್ಷನ್ಸ್ ಇರಬೇಕು. ಒಂದು ರಿಯಲ್ ಎಕ್ಸಾಂಪಲ್ ನೋಡೋಣ. ಸಪೋಸ್ ಕಾಲೇಜ್ XYZ CSE ಜನರಲ್ ಮೆರಿಟ್ ಕೆಟಗರಿ ರೌಂಡ್ 1 ಕ್ಲೋಸಿಂಗ್ ರ್ಯಾಂಕ್ 12,400 ಇದೆ, ನಿಮ್ ರ್ಯಾಂಕ್ 12,650 ಇದೆ. ಇಲ್ಲಿ ಡಿಫರೆನ್ಸ್ ಜಸ್ಟ್ 250 ಇದೆ. ಇದು ಗ್ಯಾರಂಟಿ ಅಲ್ಲ, ಆದ್ರೆ ಕ್ಲೋಸ್ ಕಾಂಪಿಟೇಷನ್. ಇವಾಗ ನೆಕ್ಸ್ಟ್ ಡಿಸಿಷನ್ ತಗೋಬೇಕಂದ್ರೆ ಅಫಿಷಿಯಲ್ ವೇಕೆನ್ಸಿ ಇನ್ಫಾರ್ಮೇಶನ್, ಸೀಟ್ ಮೂವ್ಮೆಂಟ್ ಮತ್ತೆ ಪ್ರೀವಿಯಸ್ ಕೌನ್ಸಿಲಿಂಗ್ ಪ್ಯಾಟರ್ನ್ಸ್ ನೋಡಬೇಕು.